ಎಲ್ಲರ ಕುತೂಹಲ ಕೂಡ ಇವತ್ತು ಕೋವಿಡ್ ಒಂದ್ ಕಡೆ ಇಡೀ ದೇಶದಲ್ಲಿ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಕೂಡ ಕಳೆದ 10 ದಿವಸದಿಂದ ಕೂಡ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆದರೆ ಕೊರೋನಾ ಇನ್ನೂ ಕೂಡ ಹೊರಗಡೆ ಹೋಗಿಲ್ಲ, ಕೊರೋನಾ ಕೂಡ ಇಲ್ಲೇ ಇದೆ. ಹಾಗಾಗಿ ನಮ್ಮ ಜನರು ಬಹಳಷ್ಟು ವಿಶೇಷವಾಗಿ ನವೆಂಬರ್, ಡಿಸೆಂಬರ್ ಮತ್ತು ಜನವರಿ 3 ತಿಂಗಳು ಚಳಿಗಾಲ ಇದೆ. ಚಳಿಗಾಲದಲ್ಲಿ ಇದು ಯಾವ ರೀತಿ ವರ್ತಿಸುತ್ತೆ ಅಂತೇಳಿ ನಮಗೆ ಯಾರಿಗೂ ಕೂಡ ಇನ್ನು ಅದರ ಬಗ್ಗೆ ಆಳವಾದಂಥ ಜ್ಞಾನ ಇಲ್ಲ. ಹಾಗಾಗಿ ನಾವು ಮನವಿ ಮಾಡುವಂಥದ್ದು, ತಾವೆಲ್ಲರೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂತೇಳಿ ಮನವಿ ಮಾಡ್ತಾರೆ. ಇದರ ಜೊತೆಗೆ ಎಲ್ಲರೂ ಕೂಡ ಇಡೀ ವಿಶ್ವದಲ್ಲಿ ಎದುರು ನೋಡ್ತಾ ಇರ್ತಕ್ಕಂಥದ್ದು, ಈ ಮಹಾಮಾರಿಯಿಂದ ನಾವು ದೂರ ಆಗಬೇಕು, ಇದಕ್ಕೆ ವಿರುದ್ಧ ನಾವು ಜಯಗಳಿಸಬೇಕು, ಲಸಿಕೆ ಸಿಕ್ಕಬೇಕು ಅಂತೇಳಿ ನಾವೆಲ್ಲ ಕೂಡ ಹಾತೊರಿತಾ ಇದ್ದೀವಿ. ನಮಗೆಲ್ಲ ಗೊತ್ತಿದೆ, ಅನೇಕ ದೇಶಗಳು, ಅನೇಕ ಸಂಶೋಧನಾ ಕೇಂದ್ರಗಳು ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ, ನಮ್ಮ ದೇಶದಲ್ಲಿ ಕೂಡ ಹೊರ ದೇಶಗಳಲ್ಲಿ ಕೂಡ. ಆದರೆ ಕೆಲವು ವಿಶ್ವವಿದ್ಯಾನಿಲಯಗಳು, ಇವತ್ತು ಉದಾಹರಣೆಗೆ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ, ಅವರು ನಮ್ಮ ಆಸ್ಟ್ರಾಜೆನಿಕಾ ಅಂತೇಳಿ ವಿಶ್ವದ ಪ್ರತಿಷ್ಠಿತ ಫಾರ್ಮಸ್ಯೂಟಿಕಲ್ ಕಂಪನಿ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಂಡು ಸಹಭಾಗಿತ್ವದಲ್ಲಿ ಈ ಸಂಶೋಧನೆಯನ್ನು ಮಾಡಿ ಮೊದಲನೇ ಟ್ರಯಲ್ ಅನ್ನು ಮಾಡಿದ್ದಾರೆ. ಮೊದಲನೇ ಹಂತದ ಟ್ರಯಲ್ ಅನ್ನು ಮಾಡಿ ಈಗ 2 ಮತ್ತು 3ನೇ ಹಂತದ ಟ್ರಯಲ್ಸ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಆಸ್ಟ್ರಾಜೆನಿಕಾ ಈ ದೇಶದ ಏನು ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಗಗನ್ದೀಪ್ ಸಿಂಗ್, ಇವರು ನಮ್ಮ ಜೊತೆ ಇವತ್ತು ಭಾಗಿಯಾಗಿ ಅವರ ಇಡೀ ತಂಡದ ಜೊತೆ ಬಂದಿದ್ರು. ನಮ್ಮ ತಾಂತ್ರಿಕ ಸಲಹಾ ಸಮಿತಿ ಅಧ್ಯಕ್ಷರು ಡಾಕ್ಟರ್ ಸುದರ್ಶನ್ ರವರು, ನಮ್ಮ ಡ್ರಗ್ ಕಂಟ್ರೋಲರ್ ಅವರು ಮತ್ತು ಅನೇಕ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯ ಇತರೆ ಸದಸ್ಯರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿ ಈ ಸಂಶೋಧನೆ, ಲಸಿಕೆ ಸಂಶೋಧನೆ ಎಲ್ಲಿವರೆಗೂ ಇವತ್ತು ಮುಂದುವರೆದಿದೆ, ಯಾವಾಗ ಬರ್ಬೋದು, ಇದರ ನ್ಯೂನತೆಗಳೇನು, ಇದರ ಸಾಧಕ ಬಾಧಕಗಳೇನು, ಯಾವ ರೀತಿ ಪ್ರತಿಯೊಬ್ಬ ವ್ಯಕ್ತಿಗೆ ಕರ್ನಾಟಕದಲ್ಲಿ ಇದನ್ನು ಹಂಚಲಿಕ್ಕೆ ಯಾವ ಮಾರ್ಗಗಳನ್ನು ಅನುಸರಿಸಬೇಕು, ಎಲ್ಲ ವೈಜ್ಞಾನಿಕ ವಿಚಾರವು, ಎಲ್ಲ ವಿಚಾರಗಳನ್ನು ಇವ್ರ ಜೊತೆ ಸಮಾಲೋಚನೆಯನ್ನು ಮಾಡಿದಾಗ ಬಹಳ ನಮಗೆ ತೃಪ್ತಿ ಇದೆ. ಅವರು ಹೇಳುವಂಥ ರೀತಿಯಲ್ಲಿ ಖಂಡಿತವಾಗಿಯೂ ಕೂಡ ನಾವು ಆದಷ್ಟು ಶೀಘ್ರದಲ್ಲಿ ಈ ಲಸಿಕೆ 100ಕ್ಕೆ 100 ಇವತ್ತು ಉಪಯೋಗ ಆಗುವಂಥ ನಿಟ್ಟಿನಲ್ಲಿ ಇದು ರೂಪುಗೊಳ್ತಾ ಇದೆ. ಬಹುಶಃ 2021 ಆರಂಭದ ತಿಂಗಳುಗಳಲ್ಲೇನೆ ಇದನ್ನ ಹೊರ ತರುವಂತ ಪ್ರಯತ್ನ ಎಲ್ಲ ಕೂಡ ನಾವು ಮಾಡ್ತಾ ಇದ್ದೇವೆ. ಭಾರತ ದೇಶದಲ್ಲಿ ಕೂಡ, ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೈಸೂರಿನ JSS ಸಂಸ್ಥೆಯಲ್ಲಿ ಕೂಡ ಅವರು ಒಡಂಬಡಿಕೆಯನ್ನ ಮಾಡಿಕೊಂಡು ಅಲ್ಲಿ ಕೆಲವರಿಗೆ ಇವತ್ತು ಈ ಲಸಿಕೆಯನ್ನ ಪ್ರಾಯೋಗಿಕವಾಗಿ ಇವತ್ತು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಪುಣೆ ಬೇಸ್ಡ್ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪುಣೆ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಇವ್ರ ಜೊತೆ ಇವರು ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದಾರೆ. ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರ ಇವರಿಗೆ ಪರವಾನಗಿಯನ್ನು ಕೊಟ್ಟಿದೆ. ಹಾಗಾಗಿ ಇವರು 100 ಕೋಟಿ ಜನರಿಗೆ ತಯಾರು ಮಾಡುವಂತ ಸಾಮರ್ಥ್ಯ ಇದೆ ಅಂತೇಳಿ ಈಗಾಗಲೇ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ಕೂಡ ಎಲ್ಲರಿಗಿನ್ನ ಮುಂಚಿತವಾಗಿ ಕರ್ನಾಟಕದ ಜನತೆಗೆ ನಾವು ಲಸಿಕೆಯನ್ನ ಕೊಡೋ ನಿಟ್ಟಿನಲ್ಲಿ ನಾವು ತಯಾರಾಗಬೇಕು, ಯಾವ ರೀತಿ ತಯಾರಿಕೆಯನ್ನ ನಡೆಸಬೇಕು ಮತ್ತು ಇದರ ಸಿದ್ಧತೆಗಳು ಏನಿದ್ದಾವೆ ಅನ್ನೋದ್ರ ಬಗ್ಗೆ ನಾನು ಇವ್ರ ಜೊತೆ ಇವತ್ತು ಸಂಪೂರ್ಣವಾದಂಥ ಸಮಾಲೋಚನೆ ಮಾಡಿದ್ದೇನೆ. ಈ ಸಮಾಲೋಚನೆಯಲ್ಲಿ ಅವರು ನಮಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅನ್ನು ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಹಂತದ ಪ್ರಯೋಗ ಆಗಿದೆ.
ಯಶಸ್ವಿಯಾಗಿದೆ. 2ನೇ ಮತ್ತು 3ನೇ ಹಂತದ ಪ್ರಯೋಗಗಳು ಇವತ್ತು ಚಾಲ್ತಿಯಲ್ಲಿದ್ದಾವೆ. ಆದಷ್ಟು ಶೀಘ್ರದಲ್ಲಿ ಅದು ಕೂಡ ಆಗುತ್ತೆ. ಯಾವ ರೀತಿ ಅವರು ಪ್ರಯೋಗ ಮಾಡಿದ್ದಾರೆ ಅಂದರೆ 18 ವರ್ಷ ಮೇಲ್ಪಟ್ಟು ಮೊದಲನೇ ಹಂತದ ಟ್ರಯಲ್ಸು, 55 ವರ್ಷದ ಇವತ್ತು ವಯಸ್ಸಿನವರಿಗೆ ಇವತ್ತು ಕೊಟ್ಟಿದ್ದಾರೆ. ನಮ್ಮ ಭಾರತದಲ್ಲಿ ಕೂಡ 1600 ಜನರು ಇದನ್ನು ಪ್ರಯೋಗ ಮಾಡುವಂಥ ಕೆಲಸ 2ನೇ ಹಂತ ಮತ್ತು 3ನೇ ಹಂತ. ಈ 2 ಮತ್ತು 3ನೇ ಹಂತದ ಟ್ರಯಲ್ಸ್ ಹೇಗೆ ಅಂದರೆ 5 ವರ್ಷದ ಮೇಲ್ಪಟ್ಟು 12 ವರ್ಷದ ಮಕ್ಕಳಿಗೂ ಕೊಡ್ತಾರೆ, 18 ವರ್ಷದಿಂದ 55 ವರ್ಷ, 55 ವರ್ಷದಿಂದ ಮೇಲ್ಪಟ್ಟು ವಯೋವೃದ್ಧರಿಗೆ ಕೂಡ ಕೊಡುವಂಥ ಕೆಲಸ ಆಗ್ತದೆ. ಹಾಗಾಗಿ ಇವತ್ತು ಇದರ ಎಲ್ಲ ಸಾಧಕ ಬಾಧಕಗಳನ್ನು ಇದರಲ್ಲಿ ಅರ್ಥ ಮಾಡಿಕೊಂಡು ಪರಿಪೂರ್ಣವಾಗಿ ಈ ಲಸಿಕೆ ಇದರ ಉಪಯೋಗ ಈಗಾಗಲೇ ಮೊದಲನೇ ಟ್ರಯಲ್ ಅಲ್ಲಿ ಅರ್ಥ ಆಗಿದೆ. ಲಸಿಕೆ ಕೊಟ್ಟ ಮೊದಲ 28 ದಿನಗಳಲ್ಲೇನೆ ಇವತ್ತು ಇದಕ್ಕೆ ಆಂಟಿಬಾಡೀಸ್, ನ್ಯೂಟ್ರಲೈಸಿಂಗ್ ಆಂಟಿಬಾಡೀಸ್ ಉತ್ಪಾದನೆ ದೇಹದಲ್ಲಿ ಆಗಿದೆ. ಇದಕ್ಕೆ ಆ ವೈರಾಣುಗೆ ನಿಗ್ರಹ ಮಾಡುವಂತ ಶಕ್ತಿ ಕೂಡ ಇದೆ. ಮೊದಲನೇ ಟ್ರಯಲ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾರಿಗೆ ಕೊರೋನಾ ಬಂದಿಲ್ಲ, ಸಾಮಾನ್ಯ ಜನರಿಗೆ ಕೊಟ್ಟಿರುವಂಥದ್ದು. ಈಗ 2 ಮತ್ತು 3ನೇ ಟ್ರಯಲ್ ಅಲ್ಲಿ ಪಾಸಿಟಿವ್ ಬಂದಂಥವ್ರಿಗೂ ಕೊಡ್ತಾರೆ, ವಯೋವೃದ್ಧರಿಗೆ ಕೊಡ್ತಾರೆ, ಮಕ್ಕಳಿಗೆ ಕೊಡ್ತಾರೆ. ಇದಾದ ನಂತರ ಯಾರಿಗೆ ವೈರಾಣು ಪಾಸಿಟಿವ್ ಇದೆ ಅಂಥವರಿಗೆ ಕೂಡ ಇದನ್ನ ಕೊಟ್ಟು ಅವರಲ್ಲಿ ಯಾವ ರೀತಿ ಇದು ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ಅಧ್ಯಯನವನ್ನು ಮಾಡ್ತಾರೆ. ಹಾಗಾಗಿ ಈ 3-4 ಭಾಗಗಳು ಬಹಳಷ್ಟು ಉಪಯುಕ್ತವಾಗಿ ವೈಜ್ಞಾನಿಕವಾಗಿದೆ. ಇನ್ನೂ ಕೂಡ ಕೆಲವು ವಿಚಾರಗಳು ಇದು ಒಂದು ಸಂಶೋಧನಾ ಹಂತದಲ್ಲಿರೋದ್ರಿಂದ ಅವರು ಮೊದಲೇ ಹೇಳಿದ್ದಾರೆ, ಇದೆಲ್ಲವೂ ಕೂಡ ಗುಪ್ತವಾಗಿ ಕೆಲವು ವಿಷಯಗಳನ್ನು ನಾವು ಇಟ್ಕೋಬೇಕಾಗ್ತದೆ, ನಾವು ಹೊರಗಡೆ ಹೇಳಲಿಕ್ಕಾಗಲ್ಲ. ಇಷ್ಟರ ಮಟ್ಟಿಗೆ ಹೇಳ್ತಾ ಇದ್ದೇನೆ. 2021ಕ್ಕೆ ಅವರು ಬಹಳ ವಿಶ್ವಾಸವನ್ನ ಮೂಡಿಸಿದ್ದಾರೆ ನಮಗೆ. ಆರಂಭದಲ್ಲೇನೆ ನಾವು ಹೊರತರುವಂತ ಪ್ರಯತ್ನ ನಾವು ಮಾಡ್ತೇವೆ. ಯಾವುದೇ ವ್ಯಾಕ್ಸಿನ್ ಹಿಂದೆ 5-6 ವರ್ಷಕ್ಕೆ ಕಡಿಮೆ ಯಾವುದೂ ಕೂಡ ಹೊರಗಡೆ ಬಂದಿಲ್ಲ. ಇದು ಒಂದು ಸವಾಲಾಗಿ ಸ್ವೀಕಾರ ಮಾಡಿ ಇಡೀ ವಿಶ್ವ ಇವತ್ತು ಅನೇಕ ಕಂಪನಿಗಳು ಇವತ್ತು 7-8 ತಿಂಗಳಲ್ಲಿ ಹೊರತರುವಂತ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಅದು ಯಶಸ್ವಿಯಾಗಲಿ, ಆದಷ್ಟು ಬೇಗ ಇದು ಯಶಸ್ಸು ಸಿಕ್ಕಲಿ ಅಂತ ನಾನು ಆಶಿಸ್ತೇನೆ. ಅದೇ ರೀತಿ ಭಾರತದಲ್ಲಿ ಹೈದರಾಬಾದ್ ಮೂಲದ ಕೋವ್ಯಾಕ್ಸಿನ್, ಭಾರತ್ ಬಯೋಟೆಕ್ ಅವರ ಅಧ್ಯಕ್ಷರನ್ನು ಕೂಡ ಈಗಾಗಲೇ ಸಂಪರ್ಕ ಮಾಡಿದ್ದೇವೆ, ಶ್ರೀ ಕೃಷ್ಣ ಎಲ್ಲ ಅಂತೇಳಿ. ಅವರು ಕೂಡ ಸದ್ಯದಲ್ಲೇ ನಮ್ಮ ಜೊತೆ ಬಂದು ಬೆಂಗಳೂರಿನಲ್ಲಿ ಭೇಟಿಯಾಗಿ ನಮ್ಮ ಜೊತೆ ಸಭೆಯನ್ನು ಮಾಡ್ತಾರೆ. ಯಾವುದೇ ಆಗಲಿ ಇವತ್ತು ನಾವು ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿಕೊಂಡು ಅವರು ಯಾವುದಕ್ಕೆ ಪರವಾನಗಿ ಕೊಡ್ತಾರೆ ಆ ಒಂದು ಲಸಿಕೆಯನ್ನು ಆದಷ್ಟು ಶೀಘ್ರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೊಡುವಂಥದ್ದೇ ಸರ್ಕಾರದ ಮೂಲ ಉದ್ದೇಶ ಆಗಿದೆ. ಈಗ ಇನ್ನೂ ಪ್ರಯೋಗದ ಹಂತದಲ್ಲಿದೆ. ಈಗ ಬಹಳ ಜನ ಈಗಾಗಲೇ ಎಷ್ಟು ಹಣ ಆಗುತ್ತೆ, ಇದು ಉಚಿತವಾಗಿ ಕೊಡ್ತೀರಾ, ಎಷ್ಟು ಹಣ ಆಗುತ್ತೆ, ಇದಕ್ಕೆಲ್ಲ ಹೋಗಿದ್ದಾರೆ. ಹಾಗಾಗಿ ನಾನು ಇದು ಆರಂಭ ಮಾತ್ರ, ಇದು ಬಹಳ ಪ್ರಿಮೆಚ್ಯೂರ್ ಆಗುತ್ತೆ. ಈ ಹಂತದಲ್ಲಿ ನಾವು ಅದರ ಲಸಿಕೆಯ ಬೆಲೆ ಇದೆಲ್ಲವನ್ನು, ಮತ್ತು ಇನ್ನೊಂದು ಬಹಳ ಮುಖ್ಯವಾದಂತ ಅಂಶ ಅವರು ಹೇಳಿದ್ರು, ಬಹಳ ನನಗೆ ಸಂತೋಷ ಆಗಿದೆ. ಆಸ್ಟ್ರಾಜೆನಿಕಾ ಅವರು ಈ ಒಂದು ಯುದ್ಧದಲ್ಲಿ ಈ ಲಸಿಕೆಯಿಂದ ನಾವು ಯಾವುದೇ ಲಾಭವನ್ನ ಮಾಡಲಿಕ್ಕೆ ಇದನ್ನ ಮಾಡ್ತಾ ಇಲ್ಲ, ಇದನ್ನು ಬಹಳ ಸ್ಪಷ್ಟಪಟ್ಟಿದೆ. ನಾವು ಲಾಭ ಇದರಲ್ಲಿ ಮಾಡ್ಕೊಳಲ್ಲ. ಆಮೇಲೆ ಲಾಭ ಇಲ್ದಿರ ನಮಗೆ ಎಷ್ಟು ಬೆಲೆ ಆಗಿದೆ ಮಾಡಲಿಕ್ಕೆ, ಸಂಶೋಧನೆ ಮಾಡಲಿಕ್ಕೆ, ಆ ವೆಚ್ಚವನ್ನು ಮಾತ್ರ ನಾವು ಅದಕ್ಕೆ ವೆಚ್ಚವನ್ನು ಮಾತ್ರ ನಾವು ತೆಗೆದುಕೊಳ್ಳುವಂತ ಕೆಲಸ ಮಾಡ್ತೀವಿ. ಇದು ಜನರಿಗೆ ಉಪಯೋಗ ಆಗುವಂತ ಕೆಲಸದಲ್ಲಿ ನಮ್ಮ ಒಂದು ಪಾಲು ಕೂಡ ಇರಬೇಕು ಅಂತೇಳಿ
ಇನ್ ಪ್ರಿನ್ಸಿಪಲ್ ಆಸ್ಟ್ರಾಜೆನಿಕಾ ಅನ್ನೋ ಕಂಪನಿ ಅವರು ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಾನು ನಮ್ಮ ಸರ್ಕಾರದಿಂದ ಕೂಡ ಅವರಿಗೆ ಕೃತಜ್ಞತೆಯನ್ನು ಅದು ಬಹಳ ಕಷ್ಟದ ಪ್ರಶ್ನೆ. ಯಾಕೆ ಅಂತಂದ್ರೆ ಅವರೇ ಹೇಳಲಿಕ್ಕಾಗಲ್ಲ, ನಾವು ಸರ್ಕಾರ ಈಗ ನಿಮ್ ಮುಂದೆನೆ ಕೂಡ್ಸಿದೀನಿ, ಯಾರೋ ಸಂಶೋಧನೆ ಮಾಡ್ತಾ ಇದ್ದಾರೆ, ಅವರೇ ಹೇಳಕ್ಕಾಗಿಲ್ಲ. ಇನ್ ಯಾರಾದ್ರೂ ಹೇಳಿದ್ರೆ ಅದಕ್ಕೆ ಎಷ್ಟು ಮಹತ್ವ ಇರಬೇಕು ಇರಬಾರ್ದು ಅನ್ನೋದು ನೀವು ತೀರ್ಮಾನ. Yes, it's a very valid question and we have already discussed about it. We are forming a technical committee comprising of our technical experts as in epidemiologists, and also we would like to have in that team a technology partner, the logistics partner, and with the assistance of the Government of India Health and Family Department, we would like to roll out effectively, distribute to nook and corner of Karnataka, and ensure that the health warriors, the corona warriors will get this vaccination in the beginning, followed by the people who are whose resistance is low, like elderly people, people with comorbidity and other factors, children, lactating and pregnancy. So like this, we have a plan, but as early as next week, we will we will be appointing this committee, and thereby we will also have a meeting, and finally, after the meeting, I will come out with the detailed plan of how we want to roll out if the vaccine comes out as early as possible. As a minister, I would be more than happy if the vaccine comes out today. ಸರ್, ಇನ್ನೊಂದು ಸ್ಪಷ್ಟವಾಗಿ ಹೇಳ್ಬಿಡಿ ಸರ್, ಲಸಿಕೆಗೆ ದುಡ್ಡು ಇರುತ್ತಾ ಇಲ್ವಾ? ಯಾಕೆಂತ ಹೇಳಿದ್ರೆ ಈಗಾಗಲೇ 200 ರೂಪಾಯಿ 500 ರೂಪಾಯಿ ಅಂತ ಹೇಳಿ ದುಡ್ಡು ಚರ್ಚೆ ಆಗ್ತದೆ. I do not want to get into the controversy of the price. I have been very clear. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಈ ಕೊರೋನಾ ವ್ಯಾಧಿ ಬಂದಾಗಿಂದ ತಪಾಸಣೆಗಾಗ್ಲಿ, ಪರೀಕ್ಷೆಗಾಗ್ಲಿ, ಚಿಕಿತ್ಸೆಗಾಗ್ಲಿ ಎಲ್ಲದಕ್ಕೂ ಕೂಡ ನಮ್ಮ ಸರ್ಕಾರ ಭರಿಸಿದೆ. ಈಗ ಬರೆದಿರೋ ಇರ್ತಕ್ಕಂಥ ವ್ಯಾಕ್ಸಿನ್ ಬಗ್ಗೆ, ಲಸಿಕೆ ಬಗ್ಗೆ ತಾವು ಪ್ರಶ್ನೆಯನ್ನ ಕೇಳ್ತಾ ಇದ್ದೀವಿ. ಇಷ್ಟು ಮಾತ್ರ ಹೇಳ್ತೀನಿ, ಸರ್ಕಾರ ಜನರ ಆರೋಗ್ಯವನ್ನ ಕಾಳಜಿಯಾಗಿ ಬದ್ಧತೆಯನ್ನ ನಾವು ಮಾಡ್ತೇವೆ. ಅದು ಯಾವ ಪ್ರಮಾಣದಲ್ಲಿ ಮಾಡಬೇಕು ಅಂತೇಳಿ ನಾವು ಕೇಂದ್ರ ಸರ್ಕಾರದ ಜೊತೆ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಆಗ್ತದೆ. ಆ ಸಭೆಯಲ್ಲಿ ಜನರಿಗೆ ಪೂರಕವಾಗಿ ಲಸಿಕೆಯನ್ನ ಎಲ್ರಿಗೂ ಕೂಡ ಇವತ್ತು ನಾವು ಕೊಡುವಂತ ರೀತಿಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಿ. ಸರ್, ಈಗ ಬೇರೆ ಬೇರೆ ಸ್ಟೇಟ್ಗಳು ಅವರು ರಾಜ್ಯದಲ್ಲಿ ಹೇಳ್ತಾರೆ ಫ್ರೀ ಲಸಿಕೆ ಕೊಡ್ತೀವಿ ಅಂತ. ಆ ತರದ್ದು ಏನಾದ್ರು ರಾಜ್ಯ ಸರ್ಕಾರದ ಯೋಜನೆ ಇದೆಯಾ? ಈಗ ಇಲ್ಲಿವರೆಗೂ ಕೂಡ ಕರ್ನಾಟಕ ಎಲ್ಲವೂ ಕೂಡ ಉಚಿತವಾಗಿ ಕೊಟ್ಟಿದೆ. ಹಾಗಾಗಿ ಲಸಿಕೆ ಬಂದ ಮೇಲೆ ಮಾತನಾಡ್ತಾರೆ. ಇಲ್ಲ, ನಮ್ಮ ದೇಶದಲ್ಲಿ 1600 ಜನಕ್ಕೆ ಈಗಾಗಲೇ ಅವರು ಟೆಸ್ಟ್ ಅನ್ನ, ಅಂದ್ರೆ ಟ್ರಯಲ್ ಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ನಾವಿವತ್ತು ಅವ್ರಿಗೆ ಮನವಿ ಮಾಡಿದ್ದೀವಿ, ನಮ್ಮ ಭಾರತದ ಜನಸಂಖ್ಯೆಗೆ ಇನ್ನೂ ಕೂಡ ಹೆಚ್ಚು ಮಾಡಿ, ಇನ್ನೂ ಹೆಚ್ಚು ಜನರಿಗೆ ನೀವು ಈ ಒಂದು ಲಸಿಕೆಯನ್ನ ಕೊಡಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ. ಅವರು ಕೂಡ ಪೂರ್ವಕವಾಗಿ ಅವ್ರ ಅಂತಾರಾಷ್ಟ್ರೀಯ ಮಟ್ಟದ ಯಾರು ಅಧ್ಯಕ್ಷರಿರ್ತಾರೆ, ಅವರ ಮ್ಯಾನೇಜ್ಮೆಂಟ್ ಏನಿದೆ ಅವ್ರ ಜೊತೆ ಅವರು ಕೂಡ ಮಾತನಾಡಿ ಈಗ ನೋಡಿ, ಮೊದಲನೇ ಪ್ರಯೋಗ ಮಾಡಿದಾಗ 56 ದಿನಗಳದ್ದು ನೋಡಿದ್ದಾರೆ. 56 ದಿನಗಳಲ್ಲಿ ಆಂಟಿಬಾಡಿ ಉತ್ಪಾದನೆ ಆಗಿದೆ ಮತ್ತು ವ್ಯಾಧಿನ ಕೂಡ ನಿಗ್ರಹ ಮಾಡೋ ಶಕ್ತಿ ಕೂಡ ಬಂದಿದೆ ಅಂತ ಹೇಳಿದ್ದಾರೆ. 6 ತಿಂಗಳು ನೋಡ್ತಾರೆ, ಅದನ್ನ 6 ತಿಂಗಳು ನೋಡ್ತಾರೆ. 6 ತಿಂಗಳು ಕೂಡ ಇದೆಯಾ ಇಲ್ವಾ ಅನ್ನೋದನ್ನ ನೋಡ್ತಾರೆ.
ಈಗ ಅಷ್ಟು ದಿನ ಆಗಿಲ್ಲ, 56 ದಿನ ಆಗಿದೆ. 56 ದಿನವರೆಗೂ ಕೂಡ ಈ ಕೆಲಸ ಮಾಡಿ ಇನ್ನೂ ಕೂಡ ಹೆಚ್ಚು ನೋಡ್ತಾರೆ. ಇನ್ನೂ ಒಂದು ತಿಂಗಳಾದ್ಮೇಲೆ ಅದನ್ನ ಹೇಳ್ಬೋದು ನಾವು ಎಷ್ಟು ದಿನ ಅದು, ಯಾಕೆಂದ್ರೆ ಇದು ಬಹಳ ಆರಂಭ ನೋಡಿ. 56 days it has worked. It has generated antibodies. Antibodies retained for 56. Retained for 56 days. Does it mean they have to be vaccinated every 56 days? No. The vaccine trial only has happened 56 days back. It has administered 56 days back. So we have a data of the experience for only 56 days. We can't be hypothetical about saying that it can work for 6 months or 1 year unless we test and understand it. We can't say that. So let us see. Just give them time. As I told you, any vaccine would have taken 5 to 6 years. But this has bothered so much to the entire human community that every R&D units, institutions, pharmaceutical companies, they are working day and night. Our scientists, they are working day and night to come out as early as possible. Thank you. ಸರ್ ಒಂದು ನಿಮಿಷ. ವ್ಯಾಕ್ಸಿನೇಷನ್ ಕಂಪಲ್ಸರಿ ಎವ್ರಿ ಆಪ್ಷನ್. ಪ್ರತಿಯೊಬ್ಬ ವ್ಯಕ್ತಿ ಕೂಡ ವ್ಯಾಕ್ಸಿನೇಷನ್ ತೆಗೆದುಕೊಳ್ಳುವಂಥದ್ದು ಅವಶ್ಯ ಇರ್ತದೆ, ಡಿಪೆಂಡಿಂಗ್ ಆನ್ ದ ಅಡ್ವೈಸರೀಸ್ ಆಫ್ ದ ಮೆಡಿಸಿನ್ ಅಥವಾ ಲಸಿಕೆ. ಯಾಕೆಂದ್ರೆ ಎಂತೆಂಥವ್ರು ಕೊಡ್ಬೋದು ಏನು ಅನ್ನೋದನ್ನ ಅವ್ರು ಹೇಳ್ಬೇಕಾಗ್ತದೆ. ಯಾರು ಕೊಡಬಾರ್ದು, ಕಾಂಟ್ರಾ ಇಂಡಿಕೇಶನ್ಸ್ ಕೆಲವು ಇರ್ತದೆ, ಕೆಲವು ವ್ಯಾಕ್ಸಿನ್ಸ್ ಅಲ್ಲಿ ಕಾಂಟ್ರಾ ಇಂಡಿಕೇಶನ್ಸ್ ಇರ್ತದೆ, ಅದು ಯಾರು ಕೊಡಬಾರ್ದು ಅನ್ನೋದನ್ನ ಅವ್ರು ಹೇಳ್ತಾರೆ. ಸರ್ ಈಗ ಕಾಕತಾಳೀಯನ ಏನೋ ಗೊತ್ತಿಲ್ಲ, ನೀವು ಎರಡು ಇಲಾಖೆ ಜವಾಬ್ದಾರಿ ತಗೊಂಡ ಮೇಲೆ ಇದೆಲ್ಲ ಕಮ್ ಡೌನ್ ಆಗ್ತಾ ಇದೆ. ಕಾರಣ ಏನು, ಅದೇನೋ ಲ್ಯಾಬ್ ವಿಚಾರದಲ್ಲಿ ಏನಾದ್ರು ವ್ಯತ್ಯಾಸಗಳಿದಾವ ಅಥವಾ ಏನಾದ್ರು ಬಹಳ ಮ್ಯಾನಿಪುಲೇಟ್? ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಪ್ರಾರಂಭದಿಂದ ಕೂಡ ಕೋವಿಡ್ ನಿರ್ವಹಣೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಅಲ್ಲಿಂದ ಇಲ್ಲಿ ತನಕ ಮುಂದೆ ಕೂಡ ಯಾವುದೇ ಅಂಕೆ ಸಂಖ್ಯೆಗಳಲ್ಲಿ ವ್ಯತ್ಯಾಸ ಅಥವಾ ICMRಗೆ ಕೊಡದಿರ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನಾನು ಹೇಳ್ತಾ ಇರ್ತಕ್ಕಂಥ ಮಾತಲ್ಲ ಈ ಮಾತು, ವಿಶ್ವ ಆರೋಗ್ಯ ಸಂಸ್ಥೆಯವರು ಇತ್ತೀಚೆಗೆ ಒಂದು ಪ್ರಕಟಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತಾ ಇರತಕ್ಕಂಥ ಮಾಹಿತಿ ಅತ್ಯಂತ ಪಾರದರ್ಶಕವಾಗಿದೆ, ಸತ್ಯದಿಂದ ಕೂಡಿದೆ ಅಂತ ಅವ್ರು ಹೇಳಿರುವಂತ ಮಾತು, ನಾನು ಹೇಳಿರೋದು. ಹಾಗಾಗಿ ಸಾವಿನ ಸಂಖ್ಯೆಯಲ್ಲಾಗ್ಲಿ, ಸೋಂಕಿತರ ಸಂಖ್ಯೆಯಲ್ಲಾಗ್ಲಿ, ಗುಣಮುಖರಾಗಿರ್ತಕ್ಕಂಥ ಸಂಖ್ಯೆಯದಾಗಲಿ ಯಾವುದರಲ್ಲಿ ಕೂಡ ಸುಳ್ಳು ಹೇಳುವಂತ ಪ್ರಮೇಯ ಈ ಸರ್ಕಾರಕ್ಕೆ ಉದ್ಭವ ಆಗಲ್ಲ. ನಾನು ನನ್ನ ಇಡೀ ತಂಡಕ್ಕೆ ಈ ಒಂದು ಕೃತಜ್ಞತೆಯನ್ನ, ಶಬಾಷ್ಗಿರಿಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಇದು ನನ್ನೊಬ್ಬನಿಂದ ಆಯಿತು ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಪ್ರಾರಂಭದಿಂದ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರ ನೇತೃತ್ವದಲ್ಲಿ ಪ್ರತಿಯೊಬ್ಬ ಅಧಿಕಾರಿ, ಪ್ರತಿಯೊಬ್ಬ ಕರೋನಾ ಯೋಧರು, ಇವತ್ತು ಅವರೆಲ್ಲರ ಒಂದು ಸಹಕಾರದಿಂದ ಇವತ್ತು ನಾವು ಕರ್ನಾಟಕದಲ್ಲಿ ದಿನೇ ಕಳೆದ 10 ದಿವಸದಿಂದ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಎಲ್ಲಾ ಸಂಖ್ಯೆಗಳು ಕಡಿಮೆ ಆಗ್ತಾ ಇದೆ. ಆದರೆ ನವೆಂಬರ್, ಡಿಸೆಂಬರ್, ಜನವರಿ 3 ತಿಂಗಳು ನಾನು ಜನರಿಗೆ ಮನವಿ ಮಾಡ್ತೇನೆ, ಚಳಿಗಾಲ ಇರೋದ್ರಿಂದ ಬಹಳ ಎಚ್ಚರದಿಂದ ಇರಿ. ಕರೋನಾ ಎಲ್ಲೂ ಕೂಡ ಹೋಗಿಲ್ಲ, ಕಡಿಮೆ ಆಗಿದೆ, ಹೊರಟೋಗಿದೆ ಅಂತೇಳಿ ನೀವು ಪ್ರಾರಂಭದಲ್ಲಿ ಫೆಬ್ರವರಿ, ಮಾರ್ಚ್ ಮುಂಚೆ ಹೇಗಿದ್ರಿ ಆ ರೀತಿಯಲ್ಲಿ ಹೋಗೋದು ಬೇಡ. ಮುನ್ನೆಚ್ಚರಿಕೆ ಕ್ರಮನ ಅಗತ್ಯವಾಗಿ ತಾವು ಮಾಡಬೇಕು ಅಂತೇಳಿ ಮನವಿ. ಸರ್, ಇನ್ನೊಂದು ಹೆರಿಗೆ ಆಸ್ಪತ್ರೆ ಒಂದರಲ್ಲಿ ನೆಗೆಟಿವ್ ರಿಪೋರ್ಟ್ ಕೊಡುವಂತದ್ದು ಕೂಡ ಪತ್ತೆಯಾಗಿದೆ. ಅದು ಕ್ರಮ ಆಯ್ತಾ ಸರ್? ಏನಾದ್ರು ಯಾವ್ದಾದ್ರು ಪಬ್ಲಿಕ್ ಅಲ್ಲಿ ಬಂದಿರೋದ? ಆಯ್ತು, ಆಲ್ರೆಡಿ ಅವರು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಜಾಯಿನ್ ಆಗಿದ್ರು, ಅವ್ರನ್ನ ತಕ್ಷಣ ಬಜಾ ಮಾಡಿ